ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿ.ಆರ್. ಪಾಟೀಲ್ ಹಾಕಿದಂತಹ ಬಾಂಬು ಹಲವು ದಿನಗಳ ಕಾಲ ಕಂಪನವನ್ನು ಸೃಷ್ಟಿ ಮಾಡಿತು. ಈಗಲೂ ಕೂಡ ಆ ಕಂಪನದ ಎಫೆಕ್ಟ್ ಏನು ಅಂತ ನೋಡ್ತಾ ಇದ್ವಿ. ಈ ಬೆನ್ನಲ್ಲೇ ಬಿ.ಆರ್. ಪಾಟೀಲ್ ಅಸಮಾಧಾನಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ರಾಜೀವ್ ಗಾಂಧಿ ನಿಗಮದ ಅಕ್ರಮದ ಬಗ್ಗೆ ಪತ್ರ ಬರೆದರೂ ಸಿಎಂ ಕೇರ್ ಮಾಡಿರಲಿಲ್ಲ. ಬಟ್ ಮಾಜಿ ಶಾಸಕರು ಪಂಚಾಯಿತಿ ಅಧ್ಯಕ್ಷರು ಬರೆದ ಪತ್ರಕ್ಕೆ ಮನ್ನಣೆ ಕೊಟ್ಟಿದ್ರಂತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿ.ಆರ್. ಪಾಟೀಲ್ ಸಿಡಿದೆದ್ದಿರಬಹುದು ಎನ್ನಲಾಗ್ತಾ ಇದೆ. ಅಲ್ಲದೆ ಬಿ.ಆರ್. ಪಾಟೀಲ್ ಎದುರು ಸ್ಪರ್ಧಿಸಿ ಪರಾಜಿತರಾಗಿದ್ದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ದೂರಿಗೂ ಸಿಎಂ ಸ್ಪಂದಿಸಿತ್ತು. ಇದು ಬಿ.ಆರ್. ಪಾಟೀಲ್ರನ್ನ ಸಹಜವಾಗಿ ಕೆರಳುವಂತೆ ಮಾಡಿತು. ನರೇಗಾ ಯೋಜನೆಯಡಿ ತೆರೆದ ಬಾವಿ ನಿರ್ಮಾಣದಲ್ಲಿ ನಡೆದಂತಹ ಅಕ್ರಮದ ಬಗ್ಗೆ ಸುಭಾಷ್ ಗುತ್ತೇದಾರ್ ದೂರನ್ನು ಕೊಟ್ಟಿದ್ದರು. ಗುತ್ತೇದಾರ್ ದೂರಿಗೆ ಸ್ಪಂದಿಸಿ ಸರ್ಕಾರ ತನಿಖಾ ತಂಡವನ್ನು ರಚಿಸಿತ್ತು. 15 ಜನರ ತಂಡವನ್ನು ನೇಮಕ ಮಾಡುವಂತೆ ಪಂಚಾಯತ್ ರಾಜ್ ಆಯುಕ್ತರಿಗೆ ತನಿಖಾ ತಂಡ ಮನವಿ ಮಾಡಿತು. ಬಿ.ಆರ್. ಪಾಟೀಲ್ ಕ್ಷೇತ್ರದಲ್ಲಿ ನಡೆದ ಅಕ್ರಮದ ಆರೋಪಕ್ಕೆ ಸರ್ಕಾರ ಮಣೆ ಹಾಕಿತ್ತಂತೆ. ಈ ಎಲ್ಲ ಕಾರಣಗಳಿಗೋಸ್ಕರ ಬಿ.ಆರ್. ಪಾಟೀಲ್ ಏರು ಧ್ವನಿಯಲ್ಲೇ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಂಡ್ರು ಅಂತ ಹೇಳಲಾಗ್ತಾ ಇದೆ. ಆಡಿಯೋ ರಿಲೀಸ್ ಆಗೋದಕ್ಕೆ ಸರ್ಕಾರ ಪ್ರಮುಖವಾಗಿ ತಮ್ಮದೇ ಸರ್ಕಾರದ ವಿರುದ್ಧ ಅಕ್ರಮದ ಆರೋಪಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದು ಎಲ್ಲ ವಿಚಾರಗಳು ಅನ್ನೋದು ಗೊತ್ತಾಗ್ತಾ ಇದೆ. ಆರಂಭಿಕ ಹಂತದಲ್ಲಿ ವಸತಿ ಇಲಾಖೆಯ ಸ್ಕ್ಯಾಮ್ಗೆ ಸಂಬಂಧಪಟ್ಟಂತೆ ಇವರು ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಬಟ್ ಆ ಸ್ಕ್ಯಾಮ್ ಬಗ್ಗೆ ಬಹಿರಂಗವಾಗಿ ಮಾತನಾಡೋದಕ್ಕೆ ಕಾರಣ ಆದಂತಹ ಅಂಶಗಳು ತಮ್ಮನ್ನು ಬಿಟ್ಟು ಅಂದರೆ ತಮ್ಮನ್ನು ಕಡೆಗಣಿಸಿ ಉಳಿದವರಿಗೆ ಮಾನ್ಯತೆಯನ್ನು ಕೊಡ್ತಾ ಇದ್ರು, ಮನ್ನಣೆಯನ್ನು ಕೊಡ್ತಾ ಇದ್ರು ಅನ್ನುವಂತಹ ಸಿಟ್ಟು ಬಿ.ಆರ್. ಪಾಟೀಲ್ ಅವರನ್ನು ಕೆರಳಿಸಿತ್ತು. ಮತ್ತು ನರೇಗಾ ಯೋಜನೆ ಅಡಿಯಲ್ಲೆಲ್ಲ ತೆರೆದ ಬಾವಿ ಕಾಮಗಾರಿಗೆ ಸಂಬಂಧಪಟ್ಟಂತೆ ಮಾಜಿ ಶಾಸಕರು ಹೇಳೋದಾಗತ್ತೆ, ನಾನು ಹೇಳೋದಾಗಲ್ವಾ ಅಂತ ಹೇಳಿ ಅವರಿಗೆ ಕ್ಷೇತ್ರದ ಜನರ ವಿಚಾರವಾಗಿ ಪ್ರತಿಷ್ಠೆ ಕೂಡ ಅಲ್ಲಿ ಈ ರೀತಿ ಮಾತನಾಡುವಂತೆ ಮಾಡ್ತು ಅಂತ ಸದ್ಯಕ್ಕೆ ಆ ಕ್ಷೇತ್ರ ವ್ಯಾಪ್ತಿಯಲ್ಲಿ ಕೇಳಿಬರ್ತಾ ಇರುವಂತಹ ಮಾತಾಡ್ತಾ ಇದೆ. ಹೀಗಾಗಿ ಬಿ.ಆರ್. ಪಾಟೀಲ್ ಈ ಆಡಿಯೋ ಬಾಂಬನ್ನು ಸಿಡಿಸಿದ್ರಂತೆ.